ಬಂಗಾರಪೇಟೆ ತಾಲೂಕಿನ ಗಾಜಿಗ ಗ್ರಾಮದ ಬೂದಿಕೋಟೆ ಮುಖ್ಯ ರಸ್ತೆಯಲ್ಲಿರುವ ಮುನೀಶ್ವರ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕರ್ನಾಟಕ ಮಗ್ಗದವರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಪರಮ ಪೂಜ್ಯ ಶ್ರೀ ಶ್ರೀ ಮುನೇಶ್ವರ ಮಹಾಸ್ವಾಮೀಜಿಗಳು ತಮ್ಮ ಅಮೃತಾಸ್ತದಿಂದ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ಮಗ್ಗದವರ ಸಂಘದ ರಾಜ್ಯಾಧ್ಯಕ್ಷರಾದ ಬಳ್ಳೂರು ಮಧುಕುಮಾರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಮಗ್ಗದವರ ಸಮುದಾಯ ತನ್ನದೇ ಆದ ಶಕ್ತಿ ಹೊಂದಿವೆ. ಜೊತೆಗೆ ಜನಸಂಖ್ಯೆಯಲ್ಲಿಯೂ ಕೂಡ ರಾಜ್ಯದಲ್ಲಿ ನಮ್ಮ ಸಮುದಾಯ 2ನೇ ಸ್ಥಾನದಲ್ಲಿದ್ದರೂ ಸಹ ರಾಜಕೀಯವಾಗಿ ಅಧಿಕಾರ ಪಡೆಯುವುದರಲ್ಲಿ ನಾವು ಹಿಂದೆ ಉಳಿದಿದ್ದೇವೆ. ಮಗಧ ಜನಾಂಗದವರ ಇತಿಹಾಸದ ಗತ ವೈಭವವನ್ನು ಮರು ಸೃಷ್ಟಿಸಲು ನಾವೆಲ್ಲರೂ ಒಂದಾಗಬೇಕಿದೆ. ಜೊತೆಗೆ ಸಂವಿಧಾನದ ಬದ್ಧವಾಗಿ ನಮ್ಮ ಹಕ್ಕುಗಳನ್ನು ಪಡೆಯುವ ಕೆಲಸವನ್ನು ನಾವು ಮಾಡಬೇಕಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಗ್ಗದವರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟಸ್ವಾಮಿ, ರಾಜ್ಯ ಖಜಾಂಚಿ ಎಚ್.ಎನ್. ಆಂಜಿನಪ್ಪ, ರಾಜ್ಯ ಉಪಾಧ್ಯಕ್ಷ ಕೆ.ಟಿ. ನಾಗರಾಜ್, ಎಂ. ನಾಗರಾಜ್, ರಾಜ್ಯ ಸಹ ಕಾರ್ಯದರ್ಶಿ ಹೇಮಂತ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮ್ರಾಟ್ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೋಮಶೇಖರ್, ವಿ. ಶ್ರೀರಾಮ, ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್, ಕೆ. ವೆಂಕಟೇಶಪ್ಪ ಮತ್ತಿತರರು ಹಾಜರಿದ್ದರು. ದೇವಾ ಕೃಪೆಯ ತೋರಿಸಲಹೋ ನಮ್ಮನೀಗ. ಶ್ರೀ ಶನಿ ದೇವಾ ಮಹಾನುಭಾವ ಕೃಪೆಯ ತೋರಿಸಲಹೋ ನಮ್ಮನೀಗ. ದೇವಾ ಕೃಪೆಯ ತೋರಿಸಲಹೋ ನಮ್ಮನೀಗ. ಅರಿಯದೆ ಮಾಡಿದ ವಾಕ್ಯಗಳನ್ನು ಮನಸ್ಸಿಗೆ ತಾರದೆ ವಂದಿಸು ತಂದೆ. ಅರಿಯದೆ ಹಾಡಿದ ವಾಕ್ಯಗಳನ್ನು ಮನಸ್ಸಿಗೆ ತಾರದೆ ವಂದಿಸು ತಂದೆ. ಸೇವಕರ ಸೇವೆಯನ್ನು ಸಂತಸದಿ ಸವಿಯೋ ತಂದೆ. ಸೇವಕರ ಸೇವೆಯನ್ನು ಸಂತಸದಿ ಸವಿಯೋ ತಂದೆ. ಮಾಳವದೀಶನ ಮನ್ನಿಸೀಗ ಶರಣರ ಮರೆಯನು ಪರೆಯೋ ಸ್ವಾಮಿ. ಶ್ರೀ ಶನಿದೇವಾ.
ಒಂದು ಮಗ್ಗದ ಕುಟುಂಬದ ಒಂದು ಸಮಸ್ಯೆ ಇರ್ಬೋದು, ಅದಕ್ಕೆ ಸೇವೆ ಸಲ್ಲಿಸುವ ಭಾಗ್ಯ ಅನುಭವ. ಅದನ್ನು ಅರ್ಥ ಬಾಳಿ ಒಬ್ಬ ಮುಂದಕ್ಕೆ ತರುವಂಥದ್ದು ಜವಾಬ್ದಾರಿ ನಿಮಗಿರುತ್ತೆ. ಈಗ ನಾನು ಸುಮಾರು 30 ವರ್ಷಗಳ ಕಾಲ ನಾನು ಒಬ್ಬ ಮಗ್ಗದ ಕುಟುಂಬ ರಕ್ತದಲ್ಲಿ ಬೆಳೆದವನು. ನಮ್ಮಲ್ಲಿ ಯಾರು ಸ್ವಾಮೀಜಿ ಇಲ್ಲ. ನಾನು ಯಾಕೆ ಸ್ವಾಮೀಜಿ ಆಗಬಾರದು ಎನ್ನುವಂಥ ದೃಷ್ಟಿ ಇಟ್ಟುಕೊಂಡು ನಾನು ಪ್ರಾರಂಭ ಮಾಡಿದೆ ಆ ಶನೇಶ್ವರನ ಆಶ್ರಯ ಮಾಡಿದೆ. ಡಾಲರ್ಸ್ ಕಾರ್ನರ್ಲೇನೆ ನಮ್ಮ ಮಠ ಇದೆ. ತಾವು ನೋಡಿರ್ಬೋದು, ನೋಡದೇ ಇರ್ಬೋದು. ತುಂಬ ದೊಡ್ಡ ಮಠ. ಆ ಮಠ ಹೇಗಿದೆ ಅಂದರೆ 4 ಅಂತಸ್ತು, 100 ಅಡಿ ಬೈ 100 ಅಡಿ. ಅಲ್ಲೇ ನನ್ನ ಮಠವನ್ನು ನಿರ್ಮಾಣ ಮಾಡಿ ಅಲ್ಲೇ ಸ್ವಾಮೀಜಿಯಾಗಿ ನಾನು ಪ್ರಾರಂಭ ಮಾಡಿದೆ. ಆದರೆ ನಮ್ಮ ಜನಾಂಗ ಬಿಟ್ಟು ಸುಮಾರು 90% ಬೇರೆ ಜನಾಂಗ ನನ್ನ ಮಠಕ್ಕೆ ಬಂದು ಆಶ್ರಯ ಪಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಈ ಮಗ್ಗದ ಕುಟುಂಬದಂತ ಯೋಗೇಶ್ ಅವರು ನನ್ನ ಪರಿಚಯ ಪಟ್ಟರು. ಆ ಜನರು ಆಗ ನಾನು ಅವ್ರನ್ನೆಲ್ಲ ಇನ್ವೈಟ್ ಮಾಡಿ, ನಾನು ನಿಮ್ಮ ಮಗದವರೇ, ನಮ್ಮ ರಕ್ತ ನಿಮ್ಮ ರಕ್ತ ಎರಡು ಒಂದೇ, ಈ ಒಂದು ಕುಟುಂಬಕ್ಕೆ ಬನ್ನಿ, ಈ ಒಂದು ಆಶ್ರಮಕ್ಕೆ ಬನ್ನಿ, ಒಂದು ಮಠಕ್ಕೆ ಬನ್ನಿ, ಇಲ್ಲೊಂದು ನಿರ್ಮಾಣ ಮಾಡಿದ್ದೇನೆ, ಇಲ್ಲ ನಿಮ್ಮ ಕಾರ್ಯಕ್ರಮಗಳು ಏನಿದ್ರು ನೀವು ನಡೆಸಿ, ನಿಮಗೆ ಉಚಿತವಾಗಿಲ್ಲ ಬಿಡ್ತೇನೆ ಅಂತ ಹೇಳಿದೆ. ಸುಮಾರು ಅಲ್ಲಿ ಅವರು ಎಷ್ಟೋ ಬಾರಿ ನಾವು ಇನ್ವೈಟ್ ಮಾಡಿದ್ರು ಅವರಿಗೆ ಮನಸ್ಸು ಒಪ್ಪಲಿಲ್ಲ ಅಂತ ಕಾಣಿಸ್ತು. ಆದರೂ ಪ್ರಯೋಜನ ಇಲ್ಲ. ಅದಾದ ನಂತರ ಮತ್ತೆ 2ನೇ ಬಾರಿ ದಯಾನಂದರಾದರು ಮತ್ತೆ ಮಗ್ಗದ ಕುಟುಂಬದಿಂದ ಅವ್ರಿಗೂ ಬಹಳ ವಿಚಾರವನ್ನು ತಿಳಿಸಿದೆ. ಹಾಗೂ ಕೂಡ ಅವರು ಕೂಡ ಸರಿಯಾಗಿ ಇದನ್ನು ನಡೆಸ್ಕೊಂಡು ಆಗಲಿಲ್ಲ. ಈಗ ನಮ್ಮ ಮಧುಕುಮಾರ್ ಅವರು ಈಗ ನೂತನವಾಗಿ ಅಧ್ಯಕ್ಷರಾಗಿ ಕುಟುಂಬಕ್ಕೆ ಬಂದಿದ್ದಾರೆ. ಅವರು ಇದನ್ನು ಕರ್ನಾಟಕ ಮಗ್ಗದ ಕುಟುಂಬವನ್ನು ಯಶಸ್ವಿಯಾಗಿ ನಡೆಸ್ತಾರೆ ಅನ್ನೋ ಮನೆ ಭಾವನೆ ನನ್ನಲ್ಲಿದೆ. ಅವರಿಗೆ ನಾನು ಬೆಂಬಲವಾಗಿರ್ತೇನೆ. ಮತ್ತೆ ಕರ್ನಾಟಕದ ಮಗ್ಗದ ಕುಟುಂಬ ಅಂತ ಏನು ತಾವು ಮಾಡಿದ್ದೀರಾ, ಇದು ಒಂದೇ ನಾಮಕರಣವಾಗಿರ್ಬೇಕನ್ನೋದು ನನ್ನ ದೃಷ್ಟಿ. ನೀವೇನು ಹೇಳ್ತೀರ? ನನ್ನ 10 ಸ್ವಾಮೀಜಿ ಇದ್ರೆ ಕರ್ನಾಟಕದಲ್ಲಿ 10 ಸ್ವಾಮೀಜಿ ಅಂತ ಜನ ಹೋದ್ರೆ ಬೇರ್ಪಡೆ ಆಗುತ್ತೆ. ಬೇರ್ಪಡೆ ಆಗುತ್ತಲ್ಲ. ಒಬ್ಬ ಸ್ವಾಮೀಜಿ ಇದ್ರೆ ನಮ್ಮ ಸ್ವಾಮಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಒಂದೇ ಮಗ್ಗದ ಕುಟುಂಬ ಇರಬೇಕನ್ನೋದು, ಅದಕ್ಕೆ ಬೆಂಬಲ ನಾನು ಸೂಚಿಸ್ತೀನಿ. ಇವಾಗ ಮಾತು ಒಂದೇ ಇರಬೇಕು. ಈಗ ವೆಂಕಟೇಶ್ ಅವರು ಆಂಜನೇಯ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ ವರ್ಷಗಳಿಂದ. ಇವಾಗ ನಾನು ಹೇಳಿದ್ರು, ಅದಕ್ಕೆ ನಾನು ನಮ್ಮ ಜನಾಂಗದಲ್ಲಿ ಜನಿಸಿದ್ದಕ್ಕೆ ನನ್ನ ಋಣ ತೀರಿಸುವ ಜವಾಬ್ದಾರಿ ನನ್ನದಾಗಿರುತ್ತೆ. ಇವತ್ತು ಹೇಳ್ತಾರೆ, ಯಾವ ಆಧಾರವೂ ಇಲ್ಲದೆ, ಯಾವ ಸರ್ಕಾರದ ಒಂದು ಅನುದಾನ ಇಲ್ಲದೆ ನಡೆಸಿದ್ರು ನಿಜ. ನಾವು ಯಾಕಂದ್ರೆ 24 ಗಂಟೆ ನೋಡ್ತಾ ಇರ್ತಾರೆ. ನಾನು ಏನು ಒಂದು ಮೊನ್ನೆ ಇದರಲ್ಲಿ ಮಂಜುವತ್ತಿಗೆ ಆ ಮುಖ ಚೆನ್ನಾಗಿ ನೋಡಿದ್ದು ನಾನು. ಆ ಫಂಕ್ಷನ್ ಕೂಡ ಮಗದ ಕುಟುಂಬ ಸ್ವಾಮಿ ಅಂತ ನಾನು ಸುಮಾರು 1 ಅವರ್ ಕೂಡ ಭಾಷಣ ಮಾಡಿದೆ. ಆ ನಂತರ ಭಾಷಣದಲ್ಲಿ ಯಾರು ಆವಾಗ ನಾನು ಯಾಕೆ ಒಬ್ಬ ಸ್ವಾಮೀಜಿ ಆಗಬಾರ್ದು? ಎಲ್ಲ ಮಠಾಧೀಶರಿಗಿಂತ ನಾನು ಯಾಕೆ ದೊಡ್ಡ ಮಠ ಮಾಡಬಾರ್ದು? ನಾನು ಯಾಕೆ ಸ್ವಾಮೀಜಿ ಆಗಬಾರ್ದು? ನಮ್ಮ ಜನಕ್ಕೆ ಯಾಕೆ ಸೇವೆಯನ್ನು ಸಲ್ಲಿಸುವ ಭಾಗ್ಯ ನಾನು ಪಡಿಬೇಕು ಮೊದಲು ಅನ್ನೋದು ಯೋಚನೆ ಮಾಡಿ ಬಹಳ ದೇವರನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಎಲ್ಲ ಮಾಡಿ ನಾನೊಬ್ಬ ಸ್ವಾಮೀಜಿಯಾಗಿ ನಾನು ಮಠದಲ್ಲಿದ್ದೆ. ಹಾಗೂ ಕೂಡ ನಮ್ಮ ಜನಾಂಗ ನನ್ನಲ್ಲಿ ಸೇರಲಿಲ್ಲ. ಮೇಲ್ಮೇಲಿಗೆ ಬಂದ್ರು ಬಿಡಿ, ಅವ್ರು ಸೇರ್ತಾರೆ, ಎಲ್ಲಿ ಹೋಗೋದಿಲ್ಲ, ಬರ್ತಾರೆ. ಆಗ ನನಗೆ ದೇವರ ದರ್ಶನ ಆಯಿತು. ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀವೊಂದು ಕ್ಷೇತ್ರ ಕಟ್ಟಬೇಕು, ಪುಣ್ಯಕ್ಷೇತ್ರ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಪುಣ್ಯಕ್ಷೇತ್ರ ಇದೆ ಅನ್ನೋದಾಗೆಲ್ಲ ಗೊತ್ತಿಲ್ಲ. ನಮ್ಮ ಜನಾಂಗದಲ್ಲಿ, ಮಗದ ಕುಟುಂಬ ಜನಾಂಗದಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಠಕ್ಕಿಂತ ದೇವಸ್ಥಾನಕ್ಕಿಂತ
175 ಮದುವೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಬ್ಬ ಹಿಂದುಳಿದವನು ಒಬ್ಬ ಸ್ವಾಮೀಜಿಯಾಗಿ ಮಾಡಿದ್ದಾನಂದ್ರೆ ನೀವು ಯಾರಾದ್ರೂ ಎದ್ದು ನಿಂತ್ಕೊಂಡು ಹೇಳಿ ಮಾಡಿದ್ದಾನೆ. ಭಾರತ ದೇಶದಲ್ಲೇ ಮಾಡಿದ್ರು. ಆವಾಗ ನಾನು ಮಗದ ಕುಟುಂಬವ್ರಿಗೆ ನಾನು ತಿಳಿಸಿದೆ, ನೀವೆಲ್ಲ ಒಂದು ಆಕ್ಟಿವಿಟೀಸ್ ಮಾಡಿ, ನಿಮ್ಮ ಕಾಣಿಕೆ ನನಗೆ ಏನು ಬೇಡ, ನಾನೆಲ್ಲನೂ ಮಾಡ್ತೇನೆ, ದೇವರ ಶಕ್ತಿ ನನ್ನಲ್ಲಿ ಕೊಟ್ಟಿದ್ದಾನೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಠಾಧೀಶರಾಗಲಿ ಯಾರು ಆಗಲಿ ಒಂದು ಭೂಮಿಯಿಂದ ಪರ್ಚೇಸ್ ಮಾಡಿ ಒಂದು ಪುಣ್ಯಕ್ಷೇತ್ರಕ್ಕೆ ನಿರ್ಮಾಣ ಮಾಡಿದ್ದಂದ್ರೆ ಭಾರತ ದೇಶದಲ್ಲಿ ಇದೇ ಪರ್ಟಿಕ್ಯುಲರ್ಲಾಗಿ ಇಲ್ದಿರೋ ನನಗೆ ಗೊತ್ತಿಲ್ಲ. ಹೇಳೋ ಜವಾಬ್ದಾರಿ ಇಂಥವರಿಗೆ ನೀವು ಸಹಕರಿಸಬೇಕು. ನಾನು ನಿಮಗೆ ಮೊನ್ನೆ ಗೋವಿಂದವರು ಅಂತ ಮೊನ್ನೆ ಚೆನ್ನೈನವರ ಕಲಾಮಂದಿರ ಅಲ್ಲಿ ಸ್ವಾಮಿ ಅವ್ರು ಮೊನ್ನೆ ತೀರೋದ್ರು. ಆವಾಗ ಅವ್ರು ಬಂದು ಸ್ವಾಮೀಜಿ ಅವರು ಚೆನ್ನೈನವರು ಶಾಸಕರಾಗಿದ್ದಾಗ ಅವರು ನಿರ್ಮಾಣ ಮಾಡಿದ್ರು. ನಮ್ಮ ಸ್ವಾಮೀಜಿಗಳಿದ್ದವರು ಯಾರೂ ಬಂದಿಲ್ಲ, ನೀವಾದರೂ ಸ್ವಾಮೀಜಿಯಾಗಿ ಬರಬೇಕು, 2,000 ಜನ ಮಕ್ಕಳನ್ನ ನಾವು ಸೇರಿಸ್ತೀವಿ ಅಂದರು. ಹಾಗಾದರೆ ಬರ್ತೀನಿ ಖಂಡಿತ, ನನಗೂ ಆಸೆ ಇದೆ. ನಮ್ಮವ್ರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಲಾ ಮಂದಿರ ಒಂದು ಇದಕ್ಕೆ ನಾನು ಬರ್ತೇಕಾಗಲ್ಲ, ಬರ್ತೀನಿ, ಅವ್ರನ್ನ ಸ್ಮರಣೆ ಮಾಡ್ತೀನಿ. ನಾನು 2,000 ಜನಕ್ಕೂ ನಂದು ಊಟ ಇರಲಿ, ನಾನು ಬರ್ತೀನಿ. ನಿಜ ಭಾಳ ಸಂತೋಷ ಆಯಿತು. ಯಾರು ಒಬ್ಬ ಸಂಸ್ಥಾನ ನಡೆಸಿ ಮಾಡಿದಿರ್ತಾರೋ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದಾಗಿರುತ್ತೆ, ನನ್ನದಾಗಿರುತ್ತೆ, ನಿಮ್ಮದಾಗಿರುತ್ತೆ. ಮೊನ್ನೆ ಹಾವಣಿಯಲ್ಲಿ ಒಂದು ಜಾತ್ರೆ ಇದೆ. ಆ ಜಾತ್ರೆಯನ್ನು ಯಾರೂ ಬೇಡ, ನನಗೆ ನಮ್ಮ ಸ್ವಾಮೀಜಿ ಒಬ್ಬರೇ ಬೇಕು, ನಾನು ಇಡೀ ಇದು ಆ ಜಾತ್ರೆಗೆ ನನಗೆ ಬರ್ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅನುಭವಿಸಿದ್ರೆ ನನ್ನ ಹತ್ರ ಭೇಟಿ ಮಾಡಿದ್ರು, ಬರ್ತೀನಂತ ಹೇಳಿದೆ. ಆ ಆಕಸ್ಮಿಕವಾಗಿ ಅವರು ಜನ ನಮ್ಮ 2ನೇ ಸ್ಥಾನದಲ್ಲಿ ಇದ್ದೀವಿ ನಾವು ಕರ್ನಾಟಕದಲ್ಲಿ, 2ನೇ ಸ್ಥಾನದಲ್ಲಿ. ಆ 2ನೇ ಸ್ಥಾನದಲ್ಲಿ ಇರುವಾಗ ನಾವೆಲ್ಲ ಹೋಗ್ಬಿಟ್ಟು ಯಾವುದೋ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಮೀಟಿಂಗ್ ಹಾಕಿ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ, ಒಂದು ಕುಟುಂಬ ಬೆಳೆಸೋಣ. ಇವತ್ತು ಮಗದ ಕುಟುಂಬ ಒಂದು ವಿಚಾರ ಇದೆ, ಏನು ಗುರಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಸಾಧನೆ ಏನು? ನನ್ನ ಸಾಧನೆ ಹೇಳಿದೆ, ನಾವು ಒಂದು ಸ್ವಾಮೀಜಿ ಆಗಬೇಕು, ಒಂದು ಕ್ಷೇತ್ರ ಕಟ್ಟಿದ್ದ ಸ್ವಾಮೀಜಿ ಆಯಿತು. ನೀವು ಮಗದ ಕುಟುಂಬನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ, ನಿಮ್ಮ ಸಾಧನೆ ಏನು ಗುರಿ ಇಟ್ಕೊಂಡು ಬಂದಿದ್ದೀರಾ ತಿಳಿಸಿದ್ರು. ಆ ಗುರಿಗೆ ನಾನು ಪಾಲ್ಗೊಳ್ತೀನಿ. ಹೇಳಿ ಗುರಿ ಇದ್ದಿದ್ರೆ ನಾವು ಸಾಧನೆ ಮಾಡಿ. ಒಂದು ಎಕ್ಸಾಂಪಲ್, ಮಹಾಗಣ ಚೆನ್ನೈ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರು ಮೊನ್ನೆ ಶಿವರಾತ್ರಿ ಬಂದು ನನ್ನ ಆಶೀರ್ವಾದ ಕೊಟ್ಟು ಎಲ್ಲ ನೋಡಿ, ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಸ್ವಾಮಿ, ನೀವು ನಮ್ಮ ಕ್ಷೇತ್ರಕ್ಕೆ ಬರಬೇಕು. ನಾವೆಲ್ಲ ಒಂದು 50 ಜನ ಅಲ್ಲಿ ನೋಡಿದ್ರೆ ಜಗಜೀವನ್ ರಾಮ್ ಒಂದು ಫೋಟೋ, ಒಂದು ಬಿಲ್ಡಿಂಗು, ಬಾಲಗಂಧ ಸ್ವಾಮೀಜಿ ಒಂದು ಬಿಲ್ಡಿಂಗು, ನರೇಂದ್ರ ಮೋದಿ ಒಂದು ಬಿಲ್ಡಿಂಗು, ಮುರುಘಾ ಸ್ವಾಮೀಜಿಗಳು 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಇದ್ದೆ ಒಂದು 10 ದಿವಸ ಅಲ್ಲೇ ಇದ್ದೆ. ಆಮೇಲೆ ನನ್ನ ಯಡಿಯೂರಪ್ಪ ಮಿನಿಸ್ಟರ್ ಆದಾಗ 85 ಎಕರೆ ಜಮೀನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಷ್ಟು ತಗೊಂಡಿದ್ದೀರಾ? 10 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಆ ಸಂಸ್ಥೆ ಮಾಡಿ. ನಮ್ಮ ಮಗದ ಕುಟುಂಬ ಮೇಲೆ ಚಲವಾದಿ ಆಗಿ ಏನು ಮಾಡಿದ್ದೀರಾ? ಎಷ್ಟು ನಿಯೋಗ ಹೋಗಿದ್ದೀರ ದೇವರ ಇದಕ್ಕೆ ಅಸೆಂಬ್ಲಿಗೆ? ಶ್ರೀ 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 ಮುನೇಶ್ವರ ಮಹಾಸ್ವಾಮೀಜಿ ರವರಿಗೆ ಪಾದಗಳಿಗೆ ನಮಸ್ಕರಿಸ್ತಾ, ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು. ನಮಸ್ಕಾರ ನಾನು ಭಾಷಣ ಮಾಡೋದ್ರ ಜೊತೆಗೆ ಕ್ವಶನ್ಸ್ ಮಾಡಿ ಮಾತಾಡ್ತೀನಿ, ಸ್ವಲ್ಪ ವಿಭಿನ್ನವಾಗಿ ಆಗ್ಬೋದಾ? ಈ ಒಂದು ಕ್ಯಾಲೆಂಡರ್ ಬಹಳ ತಡವಾಗಿ ಬಿಡುಗಡೆ ಮಾಡ್ತಾ ಇರೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ,
ನಾವೇನು ಲೇಟ್ ಅಂತ ನನಗೆ ಅನ್ಸಲ್ಲ. ಕಾರಣ ಏನಂದರೆ ಮೊದಲನೇ ದಿನ, ಹೊಸ ವರ್ಷದ ಮೊದಲನೇ ದಿನ ನಮ್ಮ ದಿನ ಅಲ್ಲ ಅಂತ ನಾವು ನಂಬಿರೋಂಥ ಜನ ಅಲ್ವಾ. ನಮಗೆ ಯುಗಾದಿ ಮೊದಲನೇ ವರ್ಷ, ಮೊದಲನೇ ದಿನ ಶುರುವಾಗೋದು ಯುಗಾದಿ ದಿನ ಅಲ್ವಾ. ಆ ಯುಗಾದಿ ದಿನ ನಾವು ಮೊದಲನೇ ವರ್ಷ ಅಂತ ನಾವು ಭಾವಿಸ್ತೀವಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳ ಜೊತೆಗೆ ಸಂಕ್ರಾಂತಿ, ಹೊಸ ವರ್ಷ ಎಲ್ಲದಕ್ಕೂ ಶುಭಾಶಯಗಳನ್ನು ಕೋರ್ತಾ, ಮಹಾಶಿವರಾತ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ನಾವು ಸ್ವಾಮೀಜಿಗಳವರ ಭಾಷಣವನ್ನು ಕೇಳ್ತಾ ಕೆಲವೊಂದು ಯೋಚನೆಗಳು ಬಂತು ನನಗೆ. ಕೇಳ್ತಿದ್ದಾಗ ಏನಪ್ಪ ಅಂದರೆ ನಮ್ಮವ್ರು ಯಾರು ಹೆಚ್ಚಾಗಿ ಬರಲ್ಲ ಅಂತ ಒಂದು ವೇದನೆ ಅನ್ಕೋತೀನಿ ನಾನು. ವ್ಯಕ್ತಪಡಿಸ್ತಾ ಇದ್ರು. ಸ್ವಾಮಿ, ನಿಜವಾಗ್ಲೂ ಇಷ್ಟು ಜನ ಸೇರಿದ್ದೀವಲ್ಲ, ಇಲ್ಲಿ ಕೂತಿದ್ದೀವಿ ನಾವು, ಹೊರಗಡೆ ನೋಡಿ ಎಂತ ಬಿಸಿಲಿದೆ, ಇಲ್ಲಿ ತಣ್ಣಗೆ ಕೂತಿದ್ದೀವಿ, ಅದು ನಿಮ್ಮಿಂದಲೇ. ನಮ್ಮ ಮಗದ ಕುಟುಂಬದ ಸ್ವಾಮೀಜಿಗಳಿದ್ದಾರೆ ಅಂತಾನೆ ನಿಮ್ಮ ಹತ್ರ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀವಿ. ಆ ಸ್ವಾಮೀಜಿಗಳ ಆಶೀರ್ವಾದ ಇದ್ರೆ ನಮ್ಮ ಸಂಘಟನೆ ಇನ್ನೂ ಬಹಳ ಮುಂದುವರಿಯುತ್ತೆ ಅನ್ನೋ ನನ್ನ ಭಾವನೆ. ಎಲ್ಲರೂ ಒಪ್ತಿರಲ್ವಾ? ಸ್ವಾಮಿ, ನಿಮ್ಮ ವಿಚಾರವನ್ನೆಲ್ಲ ತಿಳ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಮತ್ತೆ ನಮ್ಮ ಜೊತೆ ನೀವಿರ್ತೀರಿ ಅಂತ ಭಾವಿಸ್ತಾ ನಾನು ಹಳೆಯದಕ್ಕೆ ಹೋಗ್ತೀನಿ ಈಗ ಸ್ವಲ್ಪ. ಯಾಕೆ ನಾವು ಸಂಘಟನೆ ಮಾಡಬೇಕು, ಯಾಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಇದು ಸಾಧ್ಯನಾ ಅಂತ ಹೋಗೋಣವಾ? ಮುಂದೆ ನಾವೇನಾಗಿದ್ವಿ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ಇಲ್ಲೊಂದು ಡೈಲಾಗ್ ಇದೆ ನೋಡಿ, ಇಲ್ಲಿ ಇತಿಹಾಸದ ಗತವೈಭವ ಅಂದ್ರೆ ಅರ್ಥ ಆಗತ್ತಾ? ಹಳೆಯದ್ರಲ್ಲಿ ನಾವು ಹೆಂಗಿದ್ವಿ ಅಂದ್ರೆ ಬಹಳ ಶ್ರೀಮಂತರಾಗಿದ್ವಿ, ಬಹಳ ವ್ಯಾಪಾರಸ್ಥರಾಗಿದ್ವಿ, ಮಗ್ಗವನ್ನ ನೇಯ್ತಾ ಇದ್ವಿ, ಏನು ಬಟ್ಟೆ ನೇಯ್ತಾ ಇದ್ವಿ, ಹೊರದೇಶಗಳಿಗೆ ನಾವು ಬಟ್ಟೆಯನ್ನ ರಫ್ತು ಮಾಡ್ತಾ ಇದ್ವಿ. ಆ ಇತಿಹಾಸನ ತಿಳ್ಕೊಳ್ದೆ ನಾವು ಮಗ್ದವ್ರು ಅಂತ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಎಲಿಜಬೆತ್ ರಾಣಿ ಅಂತ 1857ರಲ್ಲಿ ಇಂಗ್ಲೆಂಡ್ನ ರಾಣಿ, ಅವ್ರಿಗೆ ಒಂದು ಕಾಯಿಲೆ ಬರುತ್ತೆ, ಚರ್ಮರೋಗ. ಆ ಎಮ್ಮನಿಗೆ ಬಟ್ಟೆನೂ ಹಾಕೋಬೇಕು, ಹಾಕದಂಗೂ ಇರಬೇಕು, ಬಿಸಿಲಿಗೆ ಅವಾಯ್ಡ್ ಮಾಡಬೇಕು. ಅಂತ ಟೈಮಲ್ಲಿ ನಮಗೊಂದು ಕರಿಯೋಲೆ ಬರುತ್ತೆ. ಆಗ ಇದು ಬುಕ್ಕಲ್ಲಿ ಇರೋದು ನಾನು ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಾ ಇಲ್ಲ. ಏನ್ ಮಾಡ್ತೀರಾ, ನನಗೆ ಬಟ್ಟೆನೂ ಹಾಕೋಬೇಕು, ನನಗೆ ಮುಜುಗರ ಆಗಬಾರ್ದು, ಆದ್ರೆ ನಾನು ಸೇವ್ ಆಗಬೇಕು. ಆಗ ನಮ್ಮ ಜನ 7 ಪರ್ದ ಅಂದ್ರೆ ತೆಳುವಾದ ಬಟ್ಟೆ ರೆಡಿ ಮಾಡಿ 7 ಲೇಯರ್ ಹಾಕಿದ್ರೆ ಸ್ಕಿನ್ ಕಾಣಿಸುತ್ತೆ, ಆದ್ರೆ ಆ ಎಮ್ಮನಿಗೆ ಚರ್ಮರೋಗ ಬರುತ್ತೆ. ಅಂತ ಟ್ಯಾಲೆಂಟ್ ಇದ್ದಂತ ಜನ ನಾವು. 7 ಪರ್ದ ಹಾಕಿದ್ರೂ ಕೂಡ ಇಷ್ಟು ಮಂದ ಆಗಿರಲ್ಲ. ಆ ತರ ನೇಯ್ಗೆ ಮಾಡುವಂತ ಜನ ನಾವು. ಅದು ಅಲ್ಲದೆ ವಿದೇಶಕ್ಕೆ ರಫ್ತು ಮಾಡಿ ನಾವು, ನಮ್ಮ ಅಮ್ಮ, ನಮ್ಮಪ್ಪ, ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು, ನಮ್ಮವ್ರ ಬುದ್ಧಿ ಇಲ್ಲ ಕಣೋ, ಹೋಗಿ ಅಲ್ಲಿ ಬಟ್ಟೆ ಮೇಲೆ ಹಣನ ತೂರ್ತಾ ಇದ್ರು. ಕೇಳಿದ್ರ ಇದು? ಕೇಳಿದ್ರ? ಹಣನ ತೂರ್ತಾ ಇದ್ರು ಅಂತ. ಹೌದಾ, ನಮ್ಮವ್ರ ಬುದ್ಧಿ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಹೋದಾಗ ಇದು ಯಾವ ಕಾಲ ಅಂತ ತಿಳ್ಕೊಂಡಾಗ ಅಲ್ಲಿ ಗೊತ್ತಾಗಿತ್ತು ನನಗೆ, ತೂರಿದ್ ನಿಜಾನೇ ಅಂತ ಅನಿಸ್ತು. ಕಾರಣ ಏನಂದ್ರೆ ಬೇರೆ ದೇಶದಿಂದ ಬರ್ತಾ ಇತ್ತಲ್ಲ ಕರೆನ್ಸಿ, ಅದು ನಮ್ಗೆ ಅಷ್ಟು ಬೆಲೆ ಕೊಡ್ತಾ ಇರಲಿಲ್ಲ ನಮ್ಮವ್ರಿಗೆ. ನಮ್ಮ ಹತ್ರ ಇದ್ದಿದ್ದ ಕರೆನ್ಸಿ ಯಾವ್ದು ಗೊತ್ತಾ? ಏನು, ಚಿನ್ನದ ನಾಣ್ಯಗಳು. ಚಿನ್ನದ ನಾಣ್ಯ ಇದ್ದಿತ್ತು ನಮ್ಮ ಹತ್ರ, ನಾವು ಬಳಸ್ತಾ ಇದ್ದಿದ್ದು ಆ ಕಾಲಕ್ಕೆ ಚಿನ್ನದ ನಾಣ್ಯ. ಅವ್ರ ನೋಟ್ ಅಂದ್ರೇನೆ ಇಷ್ಟ ಆಗಲ್ಲ. ಕಾರಣ ಏನಂದ್ರೆ ಮುಗ್ಗೋಗುತ್ತೋ ಇಲ್ಲ ಅರ್ಧೋಗುತ್ತೋ ಏನೋ, ಒಂದು ತೂರ್ ಬಿಟ್ಟು ಅಷ್ಟು ಸಂಪಾದನೆ ಮಾಡ್ತಿದ್ರು. ಗಟ್ಟಿ ಇರೋದೆಲ್ಲ ಎತ್ಕೊಂಡೋಗಿ ಕೂಡಿಡ್ತಾ ಇದ್ರು. ಇವಾಗ ಏನಾದ್ರು ನಿಮ್ಗೆ ನಿಧಿ ಸಿಗ್ತದೆ ಆ ಥರದ್ದು ಅಂದ್ರೆ ನಮ್ಮವ್ರು ಇಟ್ಟಿರೋದೇ ಅದು. ಎಲ್ಲೋ ಮುಚ್ಚಿಡ್ತಾ ಇದ್ರು, ನಮ್ಮ ವಂಶ ಪಾರಂಪರಿಕ ಆಗ್ತದೆ ಅಂತ. ಅದೊಂದಾಯ್ತಾ. ಅದಾದ್ಮೇಲೆ ಹಂಸಗಿರಿ ನೋಡಿದ್ದೀರಾ ನೀವು? ಹಂಸಗಿರಿ ಇವತ್ತು ಅಲ್ಲಿ ಟ್ರಸ್ಟ್ ಅವರು ನಮ್ಮವರೇ.
ಮೊದಲನೇ ಪೂಜೆ ನಮ್ಮವರೇ ಮಾಡ್ಬೇಕಲ್ಲಿ. ಗೊತ್ತಾ ಇದು? ತಿಮ್ಮರಾಯ ಸ್ವಾಮಿಗೆ ನಮ್ಮ ಮನೆ ದೇವರು ಕೂಡ ತಿಮ್ಮರಾಯ ಸ್ವಾಮಿ, ಹಂಸಗಿರಿ. ಆ ಹಂಸಗಿರಿನಲ್ಲಿ ಬೆಟ್ಟದ ಮೇಲೆ ಹೋಗಿದ್ವಿ ನಾವು ನೋಡೋಣ ಅಂತ. ಅಲ್ಲಿ ಒಂದು ಕೋಟೆ ಇದೆ. ಆ ಕೋಟೆ ಆಳಿದವರು ಕೂಡ ನಾವು ಮಗದ ರಾಜರೇ. ಇದ್ಯಾವುದೂ ಸುಳ್ಳಲ್ಲ, ಇತಿಹಾಸ ಇದೆ. ಆ ಇತಿಹಾಸ ಪುಸ್ತಕನ ಹೊರಗೆ ತರಬೇಕು. ನಮ್ಮವರು ಮಲಗಿರೋರ್ನ ಬಡ್ದು ಎಬ್ಬಿಸುವಂತ ಕೆಲಸ ನಾವು ಮಾಡ್ಬೇಕು. ನಾವೇನಾಗಿದ್ವಿ, ನಾವೇನ್ ಮಾಡ್ತಾ ಇದ್ವಿ ಅಂತ. ಆ ಕಾಲದಲ್ಲಿ ರಾಜರು ಹಂಸಗಿರಿ, ನೀವು ಡೈಮೆನ್ಷನ್ ನೋಡಿದ್ರೆ ಹಂಸಗಿರಿಯಿಂದ ಒಂದ್ ರೌಂಡಿಗೆ ಬಂದ್ರೆ ಅಷ್ಟು ಜನ ಮಾತ್ರ ನಾವಿದ್ದೀವಿ ಮಹಿಳೆಯರು, ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಈಗ ಹಂಸಗಿರಿ ಒಂದು ಬೆಟ್ಟ ಅಂತ ಇರುತ್ತೆ. ಆ ಬೆಟ್ಟ ರೌಂಡ್ ಹಾಕಿದ್ರೆ ನೀವು ಅಷ್ಟು ಮಾತ್ರ ನಮ್ಮಲ್ಲಿ ಇರುತ್ತೆ. ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು. ಇಷ್ಟರಲ್ಲೇ ಕರ್ನಾಟಕದಲ್ಲಿ ಫುಲ್ ಇಲ್ಲ, ತಮಿಳುನಾಡಲ್ಲಿ ಫುಲ್ ಇಲ್ಲ, ಆಂಧ್ರದಲ್ಲಿ ಫುಲ್ ಇಲ್ಲ. ಆ ಕೋಟೆಗೆ ಹೊಂದ್ಕೊಂಡಷ್ಟು ನಮ್ಮ ರಾಜರು ಬೆಳೆಸಿರೋಂಥದ್ದು. ಅದನ್ನ ನಾವು ಮಗದವರು ಅಂತ ಕರ್ಕೊತೀವಿ. ಬಟ್ಟೆ ನೇಯ್ತಾ ಇದ್ವಿ, ರಾಜ್ಯ ಆಳ್ತಾ ಇದ್ವಿ, ರಾಜರುಗಳಾಗಿದ್ವಿ. ಯಾಕೆ ಈ ಪರಿಸ್ಥಿತಿ ಬಂತು? ಕಾಲಕ್ರಮೇಣ ಕಾಲಚಕ್ರ ಸುತ್ತಾಡುವಾಗ ನಾವು ಕೆಳಗಡೆ ಹೋಗಿದ್ದೀವಿ ಅಷ್ಟೇ, ಬೇರೆ ಏನು ಆಗಿಲ್ಲ ಇನ್ನೂ ನಮಗೆ. ಇವಾಗಲೂ ನಮ್ಮ ಹತ್ರ ಭೂಮಿಗಳಿದೆ, ಇವಾಗಲೂ ನಮ್ಮ ಹತ್ರ ಬುದ್ಧಿ ಇದೆ. ಇವತ್ತು ಕೂಡ ನಾವು ಯಾರ ತಂಡಕ್ಕೂ ಹೋಗಲ್ಲ. ಯಾಕೆ ಹೋಗಲ್ಲ? ನಮ್ಮ ವೆಂಕಟಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನೀವು ಇಲ್ಲಿ ಮಾಡಿ, ಏನೋ ಕಾರ್ಯಕ್ರಮ ಇಲ್ಲಿ ಮಾಡಿ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಳ್ಳಿ, ನಾನು ತಿರುಪ್ತಿಗೆ ಹೋಗಿ ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊ ಬರ್ತೀನಿ ಅಂತ ಹೇಳಿ ಅವರು ತಿರುಪ್ತಿಗೆ ಹೋಗಿದ್ದಾರೆ. ಅವರು ಕೂಡ ತುಂಬಾ ಒಳ್ಳೆ ಕೆಲಸನ ಮಾಡ್ತಾರೆ. ನಮ್ಮ ಆಂಜನಪ್ಪ ಅವರು ಟೇಕಲ್ ಇಲ್ಲೇ ಇದ್ದಾರೆ, ಅವರು ರಾಜ್ಯ ಖಜಾನ್ಸಿ ಆಗಿದ್ದಾರೆ. ಫೋನ್ ಮಾಡಿದ್ರೆ ಸಾಕು, ರಾತ್ರಿ 12 ಗಂಟೆ ಆದ್ರು ನಾನೇನಪ್ಪ ಮಾಡ್ಬೇಕು, ಎಲ್ಲಿಗಪ್ಪ ಬರಬೇಕು, ಹತ್ತಿದ್ರು ಟ್ರೈನ್ ಬಂದ್ರು ಬೆಂಗಳೂರು ಸುತ್ತಾ ಇರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲರ ಮುಖದಲ್ಲಿ ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಎಲ್ಲರೂ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ನಮ್ಮ ಮಗದ ಕುಟುಂಬನ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ಎಲ್ಲರೂ ಕೂಡ, ಯಾರು ಕೂಡ ಡಲ್ಲಿದೆಯಾ ಈ ಮುಖಗಳಲ್ಲಿ? ಏನನ್ನು ಹೇಳ್ಬೋದಾ? ಡಲ್ಲಿದೆಯಾ ಇಲ್ಲ ರಾಜಕೀಯ ಇದೆಯಾ? ರಾಜಕಾರಣ ಇದೆ. KT ನಾಗರಾಜ್ ಅಣ್ಣವರು ಉಪಾಧ್ಯಾಯರಾಗಿದ್ದಾರೆ, ಅಂದ್ರೆ ಟೀಚರು. ಅವರು ಕೂಡ ನನಗೆ ಯಾವುದಾದ್ರೂ ಜವಾಬ್ದಾರಿ ಕೊಡಿ, ನಾನು ಏನ್ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ರಾಜ್ಯ ಉಪಾಧ್ಯಕ್ಷರ ತಗೊಂಡವ್ರೆ. ನಮ್ಮ ನಾಗರಾಜ್ ಮೀಸೆ ಮಾವ ಅಂತ ಏನು ಬುಲೆಟ್ ಹಾಕೊಂಡು ಬಂದಾರೆ. ಇವಾಗ ನಾನು ಬುಲೆಟ್ ಹಾಕೊಂಡು ನೀವು 1 ಗಂಟೆ ರಾತ್ರಿಯಲ್ಲಿ ಕರೀರಿ, ಬೆಳಿಗ್ಗೆ 6 ಗಂಟೆಯಲ್ಲಿ ಕರೀರಿ, ಓಡ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಹೇಮಂತ್ ಕುಮಾರ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಅವ್ರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನಾನು ಮಕ್ಕಳ ಕುಟುಂಬಕ್ಕೆ ಏನಾದ್ರು ಮಾಡಬೇಕು ಅಣ್ಣ, ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಅವ್ರಿಗೂ ಕೂಡ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ? ಏನೋ ಎಲ್ಲರೂ ಸೇರ್ಬಿಟ್ರೆ ಉದ್ಧಾರ ಆಗ್ಬಿಡ್ತಾರ? ಇಲ್ಲ. ಆವತ್ತು ಕಾರ್ಯಕ್ರಮ ನಡೀತಲ್ವಾ, ಇವತ್ತಿಗೂ ನಮ್ಮ ಮೇಲೆ ಎಲ್ಲೂ ಕೂಡ ಒಂದೇ ಒಂದು ದೌರ್ಜನ್ಯ ಆಗಿಲ್ಲ, ಎಲ್ಲೂ ಕೂಡ ನಮ್ಮನ್ನು ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಒಗ್ಗಟ್ಟು ಅಂತ ಇಡೀ ಕರ್ನಾಟಕದ ಜೊತೆಗೆ ಕಣ್ಣು ತೆರೆಸುವಂತ ಕೆಲಸ ನಾವು ಮಾಡಿದ್ದೀವಿ. ಅದೇ ತರ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮಲ್ಲಿ ಒಂದೇ ಒಂದು ಸಣ್ಣ ವೀಕ್ ಅಂದ್ರೆ ಬೇರೆಯವ್ರ ತಟ್ಟೆಗೆ ಹೋಗಲ್ಲ, ನಮ್ಮವ್ರು ಯಾರು ನಮ್ಮವ್ರನ್ನ ಕಾಲು ಕೆಳಗಿಡ್ತಾರೆ. ಅಲ್ವಾ? ಹೆಂಗಂದ್ರೆ ಧೈರ್ಯ ಇಲ್ಲ ಅಂತಲ್ಲ, ಇನ್ನೊಬ್ರು ತೊಂದರೆ ಕೊಡೋದು ಯಾಕೆ, ನಮ್ಮನಿಗೆ ನಾವು ತೊಂದರೆ ಕೊಟ್ಕೊಂಡ್ಬಿಡೋಣ ಅಂತಾರೆ. ಆ ಒಂದು ಮಾತ್ರ ಬದಲಾವಣೆ ಮಾಡಿಕೊಟ್ರೆ ನಮ್ಮ ಕುಟುಂಬಸ್ಥರಲ್ಲಿ ನಮ್ಮ ಕೈ ಒಳ್ಳೇದು ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಪುಷ್ ಮಾಡಿ, ಹಿಂದೆಯಿಂದ ತಳ್ಳಿ. ನೋಡಪ್ಪ, ಈಗ ಸ್ವಾಮೀಜಿ ಒಂದು ಬೇಜಾರೇನಂದ್ರೆ, ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ MLA ಅವರೇ ನನ್ನ ಹತ್ರ ಬರ್ತಾ ಇಲ್ಲ. ನಮ್ಮ ಸ್ವಾಮೀಜಿ ಪವರ್ ಅವ್ರು ಗೊತ್ತಿದ್ರೆ ಬಂದಿರೋರು, ಅವ್ರು ತಿಳಿಸೋಂಥ ಪ್ರಯತ್ನ ನಾವು ಮಾಡಬೇಕು.
ನಮ್ಮ ಸ್ವಾಮಿಗೆ ಇಷ್ಟು ಪವರ್ ಇದೆ ಅಂತ ಅವರು ಬಿಜಿ ಶೆಡ್ಯೂಲ್ ಅಲ್ಲಿ ಬರ್ದೇ ಇರ್ಬೋದು, ತಪ್ಪಂತಲ್ಲ, ಅದು ನಾನು ಹೇಳ್ತಾ ಇಲ್ಲ. ನಮ್ಮ ಸ್ವಾಮೀಜಿ ಪವರ್ ಅವ್ರಿಗೆ ಗೊತ್ತಿರಲ್ಲ, ಅದನ್ನು ತಿಳಿಸೋಂಥ ಪ್ರಯತ್ನ ಮಾಡಿದ್ರೆ ಸ್ವಾಮೀಜಿಗೂ ಶಕ್ತಿ ಬರ್ತದೆ. ಅದನ್ನ ಏನ್ ಹೇಳೋದು ನಾವು, ಅದನ್ನ ಆ ರೀತಿ ಪುಷ್ ಮಾಡ್ಬೇಕು. ಕೂಡ ಅವ್ರ ಫೋಟೋನೇ ಇರೋದು, ಅವರೇ ಇರಬೇಕು, ಅವರೇ ನಮ್ಮ ಸ್ವಾಮೀಜಿಗಳು ಅಷ್ಟೇ. ಸ್ವಾಮೀಜಿಗಳು ನಮ್ಮ ಮಕ್ಕಳ ಸ್ವಾಮೀಜಿಗಳು ಈ ಸಂಘಕ್ಕೆ ಅವರೇ ಹೇಳಿದ್ರು, ಅಂದ್ರೆ ಮುಖ್ಯ ಅವರೇ ಅಂತ ಹೇಳ್ತಾ ಇನ್ನೇನಾದ್ರು ತಿಳಿಸೋದಿದೆಯಾ? ಇನ್ನೊಂದು 2-3 ತಿಂಗಳಲ್ಲಿ ಇದೆಲ್ಲ ಇತಿಹಾಸವನ್ನ ಎಲ್ಲಿ ಸಿಕ್ಕಿದೆ, ಎಲ್ಲಿದೆ, ಏನೇನು ಯಾರ್ಯಾರಿಗೆ ಮಾಹಿತಿ, ಅದನ್ನೆಲ್ಲ ಒಂದು ಪುಸ್ತಕದ ಮೂಲಕ ನಿಮ್ಮ ಬಳಿ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ನಾವೆಲ್ಲ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಇಲ್ಲಿ ಅವ್ರಿಗೆ ಮಾತ್ರ ನಮ್ಮ ತಲೆ ಇಲ್ವಾ? ಖಂಡಿತ ಇದೆ. ಈಗ ಇಲ್ಲಿರೋರು ಯಾರು ಮುಂದಿನ 2 ವರ್ಷದಲ್ಲಿ ನಾವು ಯಾರು ಇಲ್ಲಿ ಇರ್ಬೇಕಂತಿಲ್ಲ, ನೀವೇ ಇಲ್ಲಿ ಇರ್ಬೋದು. ಹೆಂಗಂದ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮಾಡೋದ್ರ ಮೂಲಕ ಆಯ್ಕೆ ಆಗುತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಕೆಲಸ ಮಾಡೋದ್ರ ಮೂಲಕ ನೋಡಿಸಿ ನೀವು ಕೂಡ ಎಲೆಕ್ಷನ್ ಮೂಲಕ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸ್ಬೋದು. ನೀವೇ ಅಧ್ಯಕ್ಷರಾಗ್ಬೋದು, ನೀವೇ ಕಾರ್ಯದರ್ಶಿಗಳಾಗ್ಬೋದು, ಸಂಘಟನಾ ಕಾರ್ಯದರ್ಶಿಗಳಾಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಕೆಲಸ ಮಾಡೋಣ, ನಮ್ಮ ಜನನ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ ಪಡೋಣ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ತಿಳ್ಕೊತಾ ಸ್ವಾಮೀಜಿಗೆ, ಸ್ವಾಮೀಜಿಗೆ, ಕರ್ನಾಟಕ ಮಗ್ಗದ ಸಂಘಕ್ಕೆ, ಕರ್ನಾಟಕ ಮಗ್ಗದವರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಒಂದೇ ಒಂದೇ. ಕ್ರಾಂತಿಯ ಬಹಳ ಶುಭ ಸಂದರ್ಭ. ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಪರಮಾತ್ಮ, ಅಂಧಕಾರದ ಕತ್ತಲನ್ನು ನೀಗಿಸಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಸಾರ್ತಕ್ಕಂಥ ಆ ಸೂರ್ಯದೇವನ ಜನ್ಮದಿನ ಅಂತ ಹೇಳ್ತಾರೆ ಈ ಮಕರ ಸಂಕ್ರಾಂತಿ. ರಾಶಿ ಬದಲಾವಣೆ ಮಾಡಿ ತನ್ನ ದಿಕ್ಕನ್ನು ಬದಲಾಯಿಸಿ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಆಗಮಿಸತಕ್ಕ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಅತ್ಯಂತ ಧೀಮಂತ ಸಮಾಜ, 2500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಮಾಜ ನಮ್ಮ ಕರ್ನಾಟಕ ಮಗ್ಗದವರ ಸಮಾಜ. ಈ ಸಮಾಜ ನಮ್ಮ ರಾಜ್ಯದಲ್ಲಿ ಬೆಳಕಿಗೆ ಬರಬೇಕು. ಈ ಸಮಾಜದ ಸಾಧನೆಗಳು ಆಗೂ ಇದ್ದಾವೆ. ನಮ್ಮಲ್ಲಿ ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕು. ನಮ್ಮ ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಒಂದು ಕಷ್ಟದಲ್ಲಿರ್ತಕ್ಕಂಥ ಜನಾಂಗಕ್ಕೆ ಅಥವಾ ಒಂದು ಮದುವೆ ಸಂದರ್ಭದಲ್ಲಿ ಅಥವಾ ವಿಶೇಷ ಅಂಗವೈಕಲ್ಯ ಹೊಂದಿರತಕ್ಕಂಥ ಅಂಗವೈಕಲರಿಗೆ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ಒಂದು ಅಭಿವೃದ್ಧಿ ಇರತಕ್ಕಂಥ ದಿಕ್ಕಿನಲ್ಲಿ ಯಾವುದೇ ರೀತಿಯ ನೆರವು ಸಹಾಯಕ್ಕಾಗಿ ನಮ್ಮ ಕರ್ನಾಟಕದ ಮಗ್ಗದ ಸಂಘ ಸದಾ ಸಿದ್ಧವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಂಥ ನಮ್ಮ ನೂತನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕದ ಮಗ್ಗದ ಸಂಘದ ನೂತನ ರಾಜ್ಯಾಧ್ಯಕ್ಷರು ನಮ್ಮ ಮಧುಕುಮಾರ್ ಸರ್ ಅವರು ಉತ್ತಮವಾಗಿ ನಾವು ಈ ಸ್ವಾಮೀಜಿಗಳ ಒಂದು ಆದರ್ಶದ ಆಶೀರ್ವಾದ ಪಡೆದು ಅವರ ಒಂದು ಮಾದರಿಯಲ್ಲಿ ನಾವು ಈ ಸಂಘವನ್ನು ಉತ್ತಮ ಉತ್ತುಂಗಕ್ಕೆ ಕೊಂಡೊಯ್ತೇವೆ ಅಂತಕ್ಕಂಥ ಹೇಳಿ ಸಂದೇಶವನ್ನು ಕೊಟ್ಟು ಎಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ. ನಾವು ನಿಂತ ನೀರಲ್ಲ, ಸದಾ ಹರಿಯುವ ನೀರು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಸಿಹಿ ಇದೆ ಅಂತ ಹೇಳ್ತಾರೆ. ಕೂಡಿ ಮಾಡಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ನಾವೆಲ್ಲರೂ ಒಂದು ತಪ್ಪು ಭಾವನೆಯನ್ನು ತಿಳ್ಕೋಬಾರ್ದು. ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿ ಇವರು ಮಾತ್ರ ಪದಾಧಿಕಾರಿಗಳು ಅಂತಲ್ಲ. ನೀವೆಲ್ಲರೂ ಅಧ್ಯಕ್ಷರನ್ನೇ, ನೀವೆಲ್ಲರೂ ಪದಾಧಿಕಾರಿಗಳನ್ನೇ. ಎಲ್ಲರೂ
ಇಲ್ಲಿ ಜವಾಬ್ದಾರಿ ಹೊಂದಿರತಕ್ಕಂಥ ಸಮುದಾಯದ ನಮ್ಮದು. ಹಾಗಾಗಿ ನಿಮ್ಮೆಲ್ಲರ ಅಮೂಲ ಸಹಕಾರ ಈ ಒಂದು ಸಂಘಕ್ಕೆ ಇರಲಿ. ಈ ದಿನ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನಮ್ಮದು ಒಂದು ಸಮಾಜ ಇದೆ, ನಮ್ಮದು ಒಂದು ಸಂಘ ಇದೆ, ನಿಮ್ಮ ಸಹಾಯಕ್ಕೆ ನಾವಿದ್ದೀವಿ ಎಂತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟಂಥ ನಮ್ಮ ಮಧುಕುಮಾರ್ ಮತ್ತು ಎಲ್ಲ ನಮ್ಮ ತಂಡದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಸಹಕಾರದರ್ಶಿಗಳು, ಖಜಾಂಚಿಗಳು, ನಮ್ಮ ಕುಲದ ಸ್ವಾಮೀಜಿಗಳು, ಎಲ್ಲ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಜೊತೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜದ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ, ಎಲ್ಲ ನಮ್ಮ ಹಿತೈಷಿಗಳಿಗೆ ಕರ್ನಾಟಕದ ಮಕ್ಕದ ಸಂಘದವರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇವತ್ತು ಹಬ್ಬ ಇದ್ದರೂ ಸಹ, ಎಷ್ಟೇ ಕೆಲಸಗಾರಿದ್ರು ಸಹ ಮುಂದುಗೊತ್ತಿ ನಮ್ಮ ರಾಜ್ಯಾಧ್ಯಕ್ಷರ ಮದುವೆಗೆ ಹೋಗ್ಬಿಟ್ಟು, ನಮ್ಮ ಜಿಲ್ಲಾ ಸಂಘದ ಕರೆಗೆ ಹೋಗ್ಬಿಟ್ಟು ನಾವೆಲ್ಲರೂ ಸಹ ಇವತ್ತು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ವಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಹಿರಿದಾಗಿರ್ತಕ್ಕಂಥ ನಮ್ಮ ಮಕ್ಕಳ ಸಮಾಜದ ಸ್ವಾಮೀಜಿಯವರು ಉತ್ತಮ ರೀತಿಯಲ್ಲಿ ನಡೆಸತಕ್ಕಂಥ ಒಂದು ದೇವಾಲಯ ಶಿವಶನೇಶ್ವರ ದೇವಾಲಯ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ, ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದರೆ ಎಲ್ಲ ತಂಡದವರಿಗೆ ಶುಭವಾಗಲಿ. ಆ ಸೂರ್ಯದೇವನ ಆಶೀರ್ವಾದ ಇರಲಿ, ಎಲ್ಲರೂ ಸಂಪತ್ತು ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ನಮ್ಮ ನಾಡೆಲ್ಲ ಸುಭಿಕ್ಷವಾಗಿರಲಿ, ನಮ್ಮ ಸಮುದಾಯಕ್ಕೂ ಸಹ ಒಳ್ಳೆಯದಾಗಲಿ. ಈ ಸಂಘ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ, ಮಾದರಿಯಾದಂಥ ಆದರ್ಶವಾದಂಥ ಕಾರ್ಯಗಳನ್ನು ನಿರ್ವಹಿಸಿ, ತ್ಯಾಗ ಮನೋಭಾವನೆ, ನಿಸ್ವಾರ್ಥ ಮನೋಭಾವನೆ, ನಾನು ನಂದು ಅಂತಕ್ಕಂಥ ಸ್ವಾರ್ಥ ಭಾವನೆ ಬೇಡ. ಎಲ್ಲ ನಮ್ಮದು, ನಾವೆಲ್ಲ ಒಂದೇ, ನಾವೆಲ್ಲ ಅಣ್ತಂಬರು, ಅಕ್ಕಂಗಿಯರು, ಸಹೋದರ ಭಾವನೆಯಿಂದ ನಾವೆಲ್ಲ ಈ ಒಂದು ನಾಡನ್ನು ಕಟ್ಟೋಣ, ಈ ಒಂದು ಸಮಾಜವನ್ನು ಕೂಡಿ ಒಗ್ಗಟ್ಟಾಗಿ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೆ, ರಾಜ್ಯಾಧ್ಯಕ್ಷರಿಗೆ, ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಸಮಿತಿ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ಕರ್ನಾಟಕ ಮಗ್ಗದವರ ಸಂಘದ ಕಡೆಯಿಂದ ಹೊಸ ವರ್ಷದ ಕ್ಯಾಲೆಂಡರ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮ ಈಗಾಗಲೇ ನಮ್ಮ ಪರಮ ಪೂಜ್ಯ ಶ್ರೀ ಮುನೇಶ್ವರ ಸ್ವಾಮೀಜಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೆದಿದೆ. ಅವರು ನಮ್ಮ ಮಗ್ಗದ ಕುಟುಂಬದ ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಟ್ಟು ಶುಭವನ್ನು ಹಾರೈಸಿದ್ದಾರೆ. ಈಗ ನಮ್ಮ ಸಂಘದ ಕಡೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ನಮ್ಮ ಸಂಘದ ಕಡೆಯಿಂದ ಒಂದು ಬೃಹತ್ ಸಮಾವೇಶವನ್ನು ಮಾಡುವಂಥ ಯೋಚನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ, ನಮ್ಮ ಮಗ್ಗದ ಜನಾಂಗದವರೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ರಿಗೂ ಶುಭವನ್ನು ತಿಳಿಸ್ತಾ ಧನ್ಯವಾದ. ನಮಸ್ತೆ. ಈ ದಿನ ನಾವು ಈ ಕರ್ನಾಟಕ ಮಗ್ಗದವರ ಸಂಘದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಧುಕುಮಾರ್ ಅವರು ಮತ್ತು ಖಜಾನ್ಸಿಗಳಾದಂಥ ಅಂಜನಪ್ಪನವರು, ಉಪಾಧ್ಯಕ್ಷರಾದಂಥ KT ನಾಗರಾಜ್ ಅವರು, ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ನಾಗರಾಜ್ ಅವರು, ಸಹ ಕಾರ್ಯದರ್ಶಿಗಳಾದಂಥ ಹೇಮಂತ್ ಕುಮಾರ್ ಅವರು, ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಾಮ್ರಾಟ್ ಕೃಷ್ಣಮೂರ್ತಿಯವರು ಮತ್ತು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂಥ ಆನೇಕಲ್ ಭಾಗದ ಸೋಮಶೇಖರ್ ಮತ್ತು ವೆಂಕಟೇಶಪ್ಪ ಅವರು ಇದ್ದರು. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕೇವಲ ನಾವು ಕ್ಯಾಲೆಂಡರ್ ಅಷ್ಟೇ ಬಿಡುಗಡೆ ಮಾಡಿದ್ದೀವಿ. ನಾವು ಯಾವುದೇ ಸಂಘಗಳ ವಿರೋಧಿಗಳಲ್ಲ. ನಾವು ನಮ್ಮ ಒಂದು ಸಂಘದ ಮುಂದಿನ ಒಂದು ಚಟುವಟಿಕೆಗಳನ್ನು ನಡೆಸೋದು, ನಮ್ಮಲ್ಲಿ ಇರುವಂಥ ಯಾರ್ಯಾರು ಏನೇನು ಕಷ್ಟದಲ್ಲಿದ್ದಾರೋ ಅವರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ನಾವು ಈ ಒಂದು ಕಾರ್ಯಕ್ರಮಗಳ ಮೂಲಕ ಶರವೇಗದಲ್ಲಿ ಸಾಧಿಸ್ತೀರಿ. ಮತ್ತು ಈಗ ಆನೇಕಲ್ ಭಾಗದಲ್ಲಿ ಏನು ಕಾರ್ಯಕ್ರಮ ಆಗಿತ್ತೋ ಆ ಕಾರ್ಯಕ್ರಮವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಕೂಡ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಎಲ್ಲ ನಮ್ಮ ಒಂದು ಮಗ್ಗದ ಕುಟುಂಬದ ಬಾಂಧವರಲ್ಲಿ ಹೇಳುತ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜನವರಿ 15ನೇ ತಾರೀಕು ಒಂದು ಮಹತ್ವ ಒಂದು
ಸಾಧನೆ ಮತ್ತು ಈ ಒಂದು ದಿನವು ಈ ಒಂದು ಜನಾಂಗದ ಅಂದರೆ ಮಗ್ಗದ ಕುಟುಂಬದ ಜನಾಂಗದ ಒಂದು ಉತ್ತರಾಯಣ ಪುಣ್ಯಕಾಲದ ದಿನದಂದು ರಾಜ್ಯ ಮಗ್ಗದ ಸಂಘವು ಈ ಒಂದು ಸ್ಥಳ, ಈಗ ನಾವು ನಿಂತಿರುವಂಥ ಸ್ಥಳ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ ಅದು ಆ ಕ್ಯಾಲೆಂಡರ್ ವಿಚಾರವಾಗಿ ಬಿಡುಗಡೆ ಆಗಿರುವಂಥ ಈ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶ್ರೇಯೋದ್ದೇಶಗಳು ಮತ್ತು ಅಭಿವೃದ್ಧಿ ಕಡೆಗೆ ನಮ್ಮ ಹೆಜ್ಜೆಯನ್ನು ಇಡುತ್ತಾ ಈ ಕಾರ್ಯಕ್ರಮ ನಮ್ಮ ಕುಲದ ಸ್ವಾಮೀಜಿಗಳಾದ ಮುನೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮುಖಾಂತರ ನಮ್ಮ ಸಂಘದ ಅಧ್ಯಕ್ಷರಾದ ಮಧುಕುಮಾರ್, ಆಮೇಲೆ ಅವರ ಸಹೋದ್ಯೋಗಿಗಳಾದ ನಾವೆಲ್ಲ ಕಮಿಟಿ ಮತ್ತು ಸದಸ್ಯರೆಲ್ಲ ಸೇರಿ ನಾವು ಅವ್ರಿಗೆ ಬೆಂಬಲ ಸೂಚಿಸಿ ಈ ಒಂದು ಅಭಿವೃದ್ಧಿ ಕಡೆಗೆ ನಮ್ಮ ಹೆಜ್ಜೆ ಇರ್ತದೆ ಅಂತೇಳಿ ಈ ಸುಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಇಷ್ಟಪಡ್ತೇನೆ. ಎಲ್ರಿಗೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಎಲ್ಲ ಸಹಕಾರ ಕೊಟ್ಟು ಈ ಒಂದು ಪುಣ್ಯಕ್ಷೇತ್ರದ ಆ ಎಲ್ಲ ರೂವಾರಿಗಳು ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳನ್ನು ಅರ್ಪಿಸ್ತೇನೆ. KGF ಭಾಗದ ಸಾಮ್ರಾಟ್ ವಿಷ್ಣುಮೂರ್ತಿ ಅಂತೇಳಿ ಸುಮಾರು ವರ್ಷಗಳಿಂದ ಏನು ನಮ್ಮ ಸಮುದಾಯದ ಮಗದ ಕುಟುಂಬ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ಸಂಘದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ 2026ನೇ ಇಸ್ವಿಯ ಹೊಸ ವರ್ಷದ ಕ್ಯಾಲೆಂಡರನ್ನು ನಮ್ಮ ಸ್ವಾಮೀಜಿಗಳಾದಂಥ ಮುನೇಶ್ವರ ಸ್ವಾಮೀಜಿ ದೇವಾಲಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಧುಕುಮಾರ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯ ಸಮಿತಿ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅವಾಗಲೇ ನಮ್ಮ ಮಾಸ್ಟರ್ ಹೇಳಿದ್ರು, ಯಾವ ಹರಿಯುವಂಥ ನೀರು ಯಾವತ್ತು ನಿಲ್ಲುವಂಥ ನೀರು ಆಗುವುದಿಲ್ಲ ಅಂತೇಳಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಸಮುದಾಯಕ್ಕೆ ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದಂಥ ಸಂಘಟನೆಯನ್ನು ಕಟ್ಟು ಬಲಪಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಮಗ್ಗದ ಕುಟುಂಬದವರು ಇವತ್ತು ಬಂಗಾರಪೇಟೆ ತಾಲೂಕು ಮಾಗೊಂದಿ ಗ್ರಾಮದಲ್ಲಿ ಶಿವಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪರಮ ಪೂಜ್ಯ ಶ್ರೀ ಶಿವಶನೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಮಧುಕುಮಾರ್ ಅವರು ಹಾಗೂ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀರಾಮಣ್ಣನವರು ಮತ್ತು ಇನ್ನೇ ನಮ್ಮ ಸಂಘದ KT ನಾಗರಾಜಣ್ಣವರು ರಾಜ್ಯ ಸಹಕಾರ್ಯದರ್ಶಿಗಳು ಮತ್ತು ಆಂಜಣ್ಣವರು ಮತ್ತು ಎಲ್ಲ ಸಂಘದ ಕಾರ್ಯದರ್ಶಿಗಳು ಸಂಘಟಕರು ಪೂರ್ತಿ ಇಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ನಾವೇನು ಬೆಂಗಳೂರಿನ ಆನೇಕಲ್ ಭಾಗದಲ್ಲಿ ಒಂದು ಸಮಾರಂಭ ನಡೆಸಿದ್ವೋ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮಗ್ಗದ ಸಮಾಜದ ಮುಖಂಡರ ಮುಖಾಂತರ ಮತ್ತೆ ನಾವೊಂದು ಕಾರ್ಯಕ್ರಮ ನಡೆಸೋದಕ್ಕೆ ಇದರಲ್ಲಿದ್ದೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.